ಮುಂಗಾರು ಕಣ್ಣು ಮುಚ್ಚಾಲೆ ಆಡ್ತಾ ಇದೆ. ಪರಿಣಾಮ ಉದ್ಯೋಗ ಅರಸಿ ಹೊರ ರಾಜ್ಯಗಳಿಗೆ ಜನ ಗುಳೆ ಹೊರಟಿದ್ದಾರೆ. ವಿಜಯನಗರ, ಬಳ್ಳಾರಿ, ಕೊಪ್ಪಳ ಜಿಲ್ಲೆ ಜನತೆಗೆ ಬರಸಿಡಿಲು ಆವರಿಸಿಕೊಂಡಿದೆ. ಬೇರೆ ಜಿಲ್ಲೆ ರಾಜ್ಯಗಳಿಗೆ ವಲಸೆ ಹೊರಟಿರತಕ್ಕಂಥ ಲಂಬಾಣಿ ತಾಂಡದ ಆ ಒಂದು ಜನ 260 ಲಂಬಾಣಿ ತಾಂಡಗಳ 35,000ಕ್ಕೂ ಅಧಿಕ ಜನ ವಲಸೆ ಹೊರಟಿದ್ದಾರೆ. ಅದನ್ನ ನೀವು ಗಮನಿಸ್ತಾ ಇದ್ದೀರಿ. ಮುಂಗಾರು ಬಂದರೂ ಕೂಡ ಮಳೆ ಮಾತ್ರ ಇಲ್ಲ. ಮೋಡಗಳು ಕಾಣಿಸಿದ್ರೂ ಕೂಡ ಒಂದು ಹನಿ ಕೂಡ ಮಳೆ ಸುರಿದಿಲ್ಲ. ಹೊಲಗಳಲ್ಲಿ ಬೆಳೆ ಇಲ್ಲ, ಕೈಯಲ್ಲಿ ಕೆಲಸ ಇಲ್ಲ, ಮನೆಯಲ್ಲಿ ಊಟ ಇಲ್ಲ. ಬದುಕು ಕಟ್ಟಿಕೊಳ್ಳಬೇಕಾಗಿದ್ದ ಸಾವಿರಾರು ಕುಟುಂಬಗಳು ಈಗ ಊರು, ತಮ್ಮ ಮನೆ ಎಲ್ಲವನ್ನ ಬಿಟ್ಟು ಈಗ ವಲಸೆ ಹೊರಟಿದ್ದಾರೆ. ಜನರ ವಲಸೆ ಅಡ್ಡ ಪರಿಣಾಮ 10,000 ಮಕ್ಕಳ ಶಿಕ್ಷಣ ಮೊಟಕುಗೊಂಡಿದೆ. ಪೋಷಕರ ಜೊತೆ ಈಗ 10,000ಕ್ಕೂ ಅಧಿಕ ಮಕ್ಕಳು ಗುಳೆ ಹೊರಟಿದ್ದಾರೆ. 10,000ಕ್ಕೂ ಹೆಚ್ಚು ಮಕ್ಕಳ ವಲಸೆ. ಈಗ ಈ ಒಂದು ವಿಚಾರಕ್ಕೆ ಶಾಲೆಗಳು ಪಾಳು ಬಿದ್ದಿದ್ದಾವೆ. ಬಳಪ ಹಿಡಿಯೋ ಕೈಗಳಲ್ಲಿ ಕಬ್ಬು ಹಿಡಿಯೋ ಕುಡುಗೋಲು ಸಿಕ್ಕಿರ್ತಕ್ಕಂಥದ್ದು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಈಗ ಬದುಕು ಕಟ್ಟಿಕೊಳ್ಳಬೇಕಾಗಿದ್ದ ಸಾವಿರಾರು ಕುಟುಂಬಗಳು ಈಗ ತಮ್ಮ ಊರು, ತಮ್ಮ ಮನೆ, ತಮ್ಮ ಮಣ್ಣನ್ನೇ ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದಾರೆ. ಭೀಕರ ಬರಗಾಲಕ್ಕೆ ಸಿಲುಕಿರತಕ್ಕಂಥ ರಾಜ್ಯದ ನಾನಾ ಭಾಗದ ಜನರು. ವಿಜಯನಗರದಲ್ಲಿ 145, ಬಳ್ಳಾರಿ 10 ಹಾಗೂ ಕೊಪ್ಪಳ 105 ಕುಟುಂಬಗಳು. 260 ತಾಂಡಗಳಲ್ಲಿ ಕುಟುಂಬ ಸಮೇತ ಗುಳೆ ಹೊರಟ ಅನ್ನದಾತರು. ಸುಮಾರು 35,000ಕ್ಕೂ ಹೆಚ್ಚು ರೈತರು ಬೇರೆ ಕಡೆ ಹೋಗ್ತಾ ಇದ್ದಾರೆ. ತುತ್ತಿಗಾಗಿ ಗುಳೆ ಹೊರಟಿದ್ದಾರೆ. 10,000ಕ್ಕೂ ಹೆಚ್ಚು ಮಕ್ಕಳ ಶಿಕ್ಷಣ ಸಂಪೂರ್ಣವಾಗಿ ಮೊಟಕುಗೊಂಡಿದೆ. ತಾಂಡದಲ್ಲಿರೋ ಜನರಿಗೆಲ್ಲ ಉತ್ತಮ ಆರೋಗ್ಯ, ಗಾಳಿ, ಬೆಳಕು ಅನ್ನೋದೇ ಕಾಣಿಸ್ತಾ ಇಲ್ಲ. ಟೆಂಟ್ಗಳಲ್ಲಿ ಜನರು ವಾಸ ಮಾಡ್ತಾ ಇದ್ದಾರೆ. ಟೆಂಟ್ಗಳಲ್ಲಿ ವಾಸಿಸೋ ಇವರಿಗೆ ಮೂಲಭೂತ ಸೌಕರ್ಯ ಇಲ್ಲ. ರೋಗ ರುಜಿನಗಳಿಗೆ ತುತ್ತಾಗಿ ಮಕ್ಕಳು ಕಣ್ಣೆದುರೇ ಸಾವನ್ನಪ್ತಾ ಇದ್ದಾರೆ. ಕಾಡಿನ ಪ್ರಾಣಿಗಳ ದಾಳಿಗೆ ತುತ್ತಾಗಿ ಅನೇಕ ಮಕ್ಕಳು ಬಲಿಯಾಗ್ತಿದ್ದಾರೆ. ಈ ರೀತಿಯ ಪರಿಸ್ಥಿತಿ ಬಂದೊದಗಿದೆ. ರೈತರು ಗುಳೆ ಹೊರಡೋದಕ್ಕೆ ಅಷ್ಟಕ್ಕೂ ಕಾರಣ ಏನು? ಕಲ್ಯಾಣ ಕರ್ನಾಟಕದಲ್ಲಿ ಬಹುತೇಕ ಲಂಬಾಣಿಗಳೇ ವಾಸ ಮಾಡ್ತಾ ಇದ್ದಾರೆ. ತಾಂಡಗಳಲ್ಲಿ ಬಹುತೇಕ ವಲಸೆಯೇ ಪ್ರಮುಖ ಆಸರೆ. ಕೇವಲ 100 ದಿನ ಮಾತ್ರ ಉದ್ಯೋಗ ಖಾತ್ರಿಯಡಿ ಕೆಲಸ ಸಿಗುತ್ತೆ ಅವರಿಗೆ. ಉಳಿದ ದಿನ ಇವರಿಗೆಲ್ಲ ಸಮರ್ಪಕ ನಿರ್ದಿಷ್ಟ ಕೆಲಸ ಇದೆ. ನಿರುದ್ಯೋಗ ನೇರವಾಗಿ ಮಕ್ಕಳ ವಿದ್ಯಾಭ್ಯಾಸದ ಮೇಲೆ ಎಫೆಕ್ಟ್ ಆಗುತ್ತೆ. ಇಲ್ಲಿನ ಭಾಗದ ಜನರ ಮೇಲೆ ದಲ್ಲಾಳಿಗಳ ಹಿಡಿತ ಬೇರೆ. ಇದರಿಂದ ಟೆಂಪೋ, ಲಾರಿ ಹತ್ಕೊಂಡು ಬೇರೆ ಕಡೆ ವಲಸೆ ಹೋಗ್ತಾ ಇದ್ದಾರೆ. ಮಕ್ಕಳನ್ನ ಅಷ್ಟಕ್ಕೂ ಗುಳೆ ಕರ್ಕೊಂಡೋಗೋದಕ್ಕೆ ಕಾರಣ ಏನು? ತಮ್ಮ ಗ್ರಾಮಗಳಲ್ಲಿ ಬಿಟ್ಟು ಹೋದ್ರೆ ಮಕ್ಕಳಿಗೆ ರಕ್ಷಣೆ ಅನ್ನೋದಿಲ್ಲ. ಆರೋಗ್ಯ ಹಾಗೂ ಆರ್ಥಿಕ ಸ್ಥಿತಿಯ ಮೇಲೂ ಕೂಡ ಗಂಭೀರ ಪರಿಣಾಮ ಬೀರಿದೆ. ಮೂಲಭೂತ ಸೌಲಭ್ಯ ನೀಡುವಲ್ಲಿ ಸರ್ಕಾರ ನಿರ್ಲಕ್ಷ್ಯ ವಹಿಸ್ತಾ ಇದೆ. ಸೌಲಭ್ಯ ಕೊಡೋದಕ್ಕೆ ಅಧಿಕಾರಿಗಳು ಉದಾಸೀನ ಮಾಡ್ತಾ ಇದ್ದಾರೆ. ಮುಖ್ಯ ವಾಹಿನಿಗೆ ತರುವಲ್ಲಿ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾ ಇದೆ ಅನ್ನೋದು ಅವರ ಒಂದು ಆರೋಪ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಗುಳೆ ಹೊರಟಿದ್ದಾರೆ.